ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಳುಗಳಿದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಿಷನ್ ಥರ ವರ್ಕ್ ಮಾಡಬೇಕು. ಮತ್ತೆ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಂದು ನಾವು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬರೋ ಟೈಮಲ್ಲಿ ಕೆಲಸ ಮುಗಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಮತ್ತೆ ಅವ್ರು ಬಂದಮೇಲೆ ಅದೇ ಕೆಲಸ ಆಗುತ್ತೆ. ನಮ್ಮ ಸರ್ ಹೇಳ್ತಾಯಿದ್ರು, ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಡಿ, ಚೆನ್ನಾಗಿ ಓದಿ, ಮುಂದೆ ಸಂಸಾರ ಗಂಡ ಮಕ್ಕಳು ಅಂತ ಬಂದಾಗ ಎಲ್ಲರ ಲೈಫು ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಇರುತ್ತೆ. ಒಳ್ಳೆಯವರೇ ಸಿಗ್ಬೋದು, ಕೆಟ್ಟವರೇ ಸಿಗ್ಬೋದು. ಚೆನ್ನಾಗಿ ಓದಿ ಅಂತ ಹೇಳ್ತಾಯಿದ್ರು. ಆ ಮಾತನ್ನ ನಾವು ತಲೆಗೆ ಹಾಕೊಳ್ಳಿಲ್ಲ ಇವತ್ತು ಆ ಥರ ಪಶ್ಚಾತ್ತಾಪ ಪಡಬೇಕಾಗಿದೆ. ಆವತ್ತು ನಮ್ಮ ಸರ್ ಹೇಳಿದ್ದನ್ನ ನಾವು ತಲೆಗೆ ಹಾಕ್ಕೊಂಡು ಓದಿದರೆ ಇವತ್ತು ನಮ್ಮ ಮಕ್ಳುಗಳಿಗೆ ಹೇಳ್ಕೊಡೋಂಥ ನಾಲೆಡ್ಜು ಕೆಪಾಸಿಟಿ ನಮಗೂ ಇರೋದು. ನಾವು ಬೇರೆಯವ್ರ ಹತ್ರ ಟ್ಯೂಷನ್ನು ಅದು ಇದು ಅಂತ ಏನು ಕಳಿಸ್ಬೇಕಾಗಿರಲಿಲ್ಲ. ಅವತ್ತು ನಾವು ಓದಲಿಲ್ಲ, ಇವತ್ತು ನಮ್ಮ ಸರ್ ಹೇಳ್ದಾಗ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮನೇಲಿ ನಾವು ಏನೇ ಕೆಲಸ ಮಾಡಿದ್ರು ಹೊರ್ಗಡೆ ಹೋಗಿ ದುಡ್ಕೊ ಬಂದು ಹೆಣ್ಮಕ್ಳುಗಳಿಗಿರೋವಷ್ಟು ವ್ಯಾಲ್ಯೂ ನಮಗಿಲ್ಲ ಅಲ್ವಾ ಫ್ರೆಂಡ್ಸ್.